ಇಂದಿನಿಂದ ರಾಜ್ಯ ಬಜೆಟ್ ಅಧಿವೇಶನಕ್ಕೆ ಅಖಾಡ ಸಿದ್ಧವಾಗ್ತಾ ಇದೆ. ಪ್ರತಿಪಕ್ಷಗಳ ರಣತಂತ್ರಕ್ಕೆ ಪ್ರತ್ಯಾಸ್ತ್ರವನ್ನ ಹೆಣೆದಿದೆ ಸರ್ಕಾರ. ಇಂದು ಜಂಟಿ ಸದನವನ್ನ ಉದ್ದೇಶಿಸಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಭಾಷಣವನ್ನ ಮಾಡಲಿದ್ದಾರೆ. ಅಧಿವೇಶನ ಇದು ಬಜೆಟ್ ಅಧಿವೇಶನ. ಪ್ರತಿಪಕ್ಷಗಳು ರಣತಂತ್ರವನ್ನ ಹೆಣೆದಿದ್ದಾವೆ. ಅದಕ್ಕೆ ಸರ್ಕಾರದಿಂದಲೂ ಕೂಡ ಬ್ರಹ್ಮಾಸ್ತ್ರಗಳು ರೆಡಿ ಇದ್ದಾವೆ ಬಾಣ ಬಿಡಲಿಕ್ಕೆ. ಎರಡೂ ಕಲಾಪವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡ್ತಾರೆ. ಮಾರ್ಚ್ 7ಕ್ಕೆ ಸಿದ್ದರಾಮಯ್ಯ ಅವರು ದಾಖಲೆಯ ಐತಿಹಾಸಿಕ 16ನೇ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಮಾರ್ಚ್ 21ರವರೆಗೂ ಜಂಟಿ ಅಧಿವೇಶನ ನಡೆಯಲಿದೆ. ಒಟ್ಟು 15 ದಿನಗಳ ಕಾಲ ಈ ಸದನ ನಡೆಯುತ್ತೆ. ಕಾರ್ಯಕಲಾಪಗಳು 15 ದಿನ ನಡೆಯುತ್ತೆ. ವಾದ ಪ್ರತಿವಾದ ಇದ್ದೇ ಇರುತ್ತೆ, ಆರ್ಭಟ ಇರುತ್ತೆ, ಸದ್ದು ಗದ್ದಲ ಇರುತ್ತೆ, ಕೋಲಾಹಲ ಇರುತ್ತೆ, ಸಭಾತ್ಯಾಗ ಇರುತ್ತೆ, ಪ್ರತಿಭಟನೆ ಇರುತ್ತೆ, ಹೋರಾಟ ಕಿಚ್ಚು ಎಲ್ಲವೂ ಕೂಡ ಬಜೆಟ್ ಅಧಿವೇಶನದಲ್ಲಿ ನಾವು ಕಾಣಬಹುದಾಗಿದೆ. ಅಂದರೆ ಅಲ್ಲಿ ಚರ್ಚೆಗಳಿಗಿಂತ ಅಬ್ಬರದ ಭಾಷಣಗಳು ಜೋರಾಗಿರುತ್ತೆ. ಇವತ್ತು 10:30ಕ್ಕೆ ಶುರುವಾಗುತ್ತೆ. ರಾಜ್ಯಪಾಲರು 11 ಗಂಟೆಗೆ ಭಾಷಣವನ್ನು ಶುರು ಮಾಡ್ತಾರೆ. ಆ ಭಾಷಣ ಹೇಗಿರುತ್ತೆ ಅನ್ನೋದು ಕುತೂಹಲ ಇದೆ. ಯಾಕೆಂದರೆ ಜನವರಿ 26ಕ್ಕೆ ಗಣರಾಜ್ಯೋತ್ಸವದ ಭಾಷಣ ಸಂದರ್ಭದಲ್ಲಿ ಸರ್ಕಾರವನ್ನು ಹಾಡಿ ಹೊಗಳಿದ್ರು ಇದೇ ತಾವರ್ ಚಂದ್ ಗೆಹ್ಲೋಟ್ ಅವರು. ಈಗ ಅವರ ಭಾಷಣ ಹೇಗಿರುತ್ತೆ? ಸರ್ಕಾರವನ್ನು ಮತ್ತೆ ಗುಣಗಾನ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಬಟ್ ಕೆಲವೊಂದಿಷ್ಟು ಜಟಾಪಟಿಗಳಿದ್ದಾವೆ. ರಾಜ್ಯಪಾಲರು ಮತ್ತು ಸರ್ಕಾರದ ಮಧ್ಯೆ ಕೆಲವೊಂದಿಷ್ಟು ವಿಧೇಯಕಗಳಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ತಾವರ್ ಚಂದ್ ಗೆಹ್ಲೋಟ್ ಅವರ ಭಾಷಣದಲ್ಲಿ ಏನಿರುತ್ತೆ? ನಮಗನ್ನಿಸ್ತಾ ಇದೆ ಸರ್ಕಾರದ ಗ್ಯಾರಂಟಿಗಳನ್ನು ಹಾಡಿ ಹೊಗಳಬಹುದು, ಸರ್ಕಾರದ ಸಾಧನೆಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬಹುದು. ಅದೇನೇ ವೈಮನಸ್ಸಿದ್ರೂ ಕೂಡ ನೋಡಿ, ಕೆಲವೊಂದಿಷ್ಟು ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಸುಗ್ರೀವಾಜ್ಞೆಗೆ ಆ ವಿಧೇಯಕವನ್ನು ವಾಪಸ್ ಕಳಿಸಿದಾಗಿರ್ಬೋದು, ಮತ್ತೆ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾಗಿರ್ಬೋದು. ಅದರ ಜೊತೆಗೆ ಕೆಲವೊಂದಿಷ್ಟು ವಿಧೇಯಕಗಳಿಗೆ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಿದೆ ಅಲ್ವಾ? ಇದೆಲ್ಲ ವಿಚಾರ ವೈಮನಸ್ಸಿದ್ರೂ ಇವತ್ತು ಸರ್ಕಾರದ ಪರವಾಗಿ ಅವರು ಬ್ಯಾಟ್ ಮಾಡ್ಬೋದು. ಹಾಗಾದರೆ ಏನೇ ನಿರೀಕ್ಷೆಗಳಿದೆ? ಈ ಬಾರಿಯ ಬಜೆಟ್ ಗಾತ್ರ 4 ಲಕ್ಷ ಕೋಟಿಗೂ ಹೆಚ್ಚಿದೆ. ಬಡವರು ಜನಪರ ಬಜೆಟನ್ನು ಮಂಡಿಸುವ ನಿರೀಕ್ಷೆ ಇದೆ ಸಿದ್ದರಾಮಯ್ಯ. ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡುವಂತಹ ಸಾಧ್ಯತೆ ಇದೆ. ಅಂದರೆ 20,000 ಕೋಟಿ ರೂಪಾಯಿಗೂ ಹೆಚ್ಚಿನ ಹಣ ಮೀಸಲಿಡಬಹುದು. ನೋಡಿ, 56,000 ಕೋಟಿ ಬೇಕು ಪ್ರತಿ ವರ್ಷ ಗ್ಯಾರಂಟಿಗಳನ್ನು ಜನರಿಗೆ ಕೊಡಲಿಕ್ಕೆ. ಜಿಲ್ಲಾವಾರು ಕೈಗಾರಿಕಾ ಕ್ಲಸ್ಟರ್ಗಳ ನಿರ್ಮಾಣ ಮಾಡುವ ಸಾಧ್ಯತೆಗಳಿದ್ದಾವೆ. ಬಡವರು ಜನಪರ ಬಜೆಟ್ ಮಂಡಿಸುವಂಥ ನಿರೀಕ್ಷೆಗಳಿದ್ದಾವೆ. ಯಾಕಂದರೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಏನೂ ಕೂಡ ಕೊಡುಗೆ ಕೊಡಲಿಲ್ಲ. ಜನಸಾಮಾನ್ಯರ ನಿರೀಕ್ಷೆ ಅಂದುಕೊಂಡಂಗೆ ಅದು ಸಾಕಾರ ಆಗಲಿಲ್ಲ, ಹುಸಿಯಾಯಿತು. ಹಾಗಾಗಿ 20,000 ಕೋಟಿ ಎಕ್ಸ್ಟ್ರಾ ಕೊಡ್ಬೋದು ಗ್ಯಾರಂಟಿಗೆ. ಇನ್ನು ಜಿಲ್ಲಾವಾರು ಕೈಗಾರಿಕಾ ಕ್ಲಸ್ಟರ್ಗಳನ್ನು ನಿರ್ಮಾಣ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಹಲವು ಜಿಲ್ಲೆಗಳಿಗೆ ಹೊಸ ಉದ್ಯಮಗಳನ್ನು ಘೋಷಣೆ ಮಾಡ್ಬೋದು, ನಿರೀಕ್ಷೆ ಇದೆ. ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡ್ಬೋದು. ಲಾಸ್ಟ್ ಟೈಮ್ ಸೆಷನ್ನಲ್ಲಿ ಚರ್ಚೆಗಳಾಗಲಿಲ್ಲ ಅಷ್ಟೊಂದು ಸೀರಿಯಸ್ ಆಗಿ. ಉತ್ತರಕ್ಕೆ ಈ ಬಾರಿ ಹೊಸ ಯೋಜನೆಗಳನ್ನು ಘೋಷಣೆ ಮಾಡಬಹುದು, ಕೈಗಾರಿಕೆಗಳನ್ನು ಇನ್ಕ್ಲೂಡಿಂಗ್ ಮಾಡಿ. ಶೈಕ್ಷಣಿಕ ಗುಣಮಟ್ಟ ಸುಧಾರಣೆಗೆ ಹೆಚ್ಚಿನ ಅನುದಾನವನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಆರೋಗ್ಯ ಇಲಾಖೆಯ ಕಾರ್ಯಕ್ರಮಗಳಿಗೂ ಅನುದಾನವನ್ನು ಕೊಡ್ತಾರೆ. ಮತ್ತು ಬೇರೆ ಬೇರೆ ಈಗ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಅನುದಾನವನ್ನು ನೀಡುವಂತಹ ಸಾಧ್ಯತೆಗಳಿದ್ದಾವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ವಿಶೇಷ ಯೋಜನೆಗಳನ್ನು, ಹೊಸ ಯೋಜನೆಗಳನ್ನು ಘೋಷಣೆ ಮಾಡ್ಬೋದು ಅಥವಾ ಇರೋದಕ್ಕೆ ಹೆಚ್ಚಿನ ಹಣ ಕೊಡ್ಬೋದು. ನೀರಾವರಿ ಯೋಜನೆಗೆ 5,000 ಕೋಟಿ ರೂಪಾಯಿ ಅನುದಾನವನ್ನು ಕೊಡೋ ಸಾಧ್ಯತೆಗಳಿದ್ದಾವೆ. ನೋಡಿ, ಈ ಬಾರಿಯ ಬಜೆಟ್ ಗಾತ್ರ 4 ಲಕ್ಷ ಕೋಟಿಗೂ ಹೆಚ್ಚಿರುತ್ತೆ. ಮುಖ್ಯಮಂತ್ರಿಗಳ 16ನೇ ಬಜೆಟ್ ದಾಖಲೆ. ಯಾರೂ ಕೂಡ ಸಿದ್ದರಾಮಯ್ಯವರು ಹಾಗೆ ಇಷ್ಟು ಬಜೆಟ್ ಮಂಡನೆ ಮಾಡಿಲ್ಲ. ಅದರಲ್ಲೂ ಆರ್ಥಿಕ ವಿಚಾರ ಅಂತ ಬಂದಾಗ ಭಾಳ ಹಿಡಿತವನ್ನು ಹೊಂದಿದ್ದಾರೆ ಸಿದ್ದರಾಮಯ್ಯನವರು. ಆ ವಿಚಾರದಲ್ಲಿ ಆಳವಾದ ಜ್ಞಾನ ಹೊಂದಿದ್ದಾರೆ. ಅಂಕೆ ಸಂಖ್ಯೆಗಳು ಗೊತ್ತಿದೆ, ಖರ್ಚು ವೆಚ್ಚಗಳು ಗೊತ್ತಿದೆ. ಸರಿದೂಗಿಸಿ ಸಮತೋಲಿತ ಒಂದು ಬಜೆಟನ್ನು ಮಂಡಿಸುವ ಸಾಧ್ಯತೆಗಳಿದ್ದಾವೆ. ಗ್ಯಾರಂಟಿಗಳಿಗೆ 50,000 ಕೋಟಿ, ಅದಕ್ಕಿಂತ ಹೆಚ್ಚು 20,000 ಕೋಟಿ ಅನುದಾನವನ್ನು ಮತ್ತೆ ಮೀಸಲಿಡಬಹುದು. ಬಟ್ ಸರ್ಕಾರಕ್ಕೆ ಸವಾಲಿದೆ, ಇಲ್ಲ ಅಂತಲ್ಲ ಆರ್ಥಿಕ ವಿಚಾರಕ್ಕೆ. ಬಟ್ ಯೋಜನೆಗಳನ್ನು ನಿಲ್ಲಿಸಿದೆ, ಗ್ಯಾರಂಟಿಗಳನ್ನು ನಿಲ್ಲಿಸಿದೆ, ಅದನ್ನು ಮುಂದುವರಿಸಿ ಬೇರೆ ಬೇರೆ ಯೋಜನೆಗಳನ್ನು ಘೋಷಣೆ ಮಾಡುವಂಥ ಸಾಧ್ಯತೆಗಳು. ಹೊಸ ಯೋಜನೆಗಳು ಕಡಿಮೆ ಅಂತ ಇರುತ್ತೆ, ಕಡಿಮೆ ಅನೌನ್ಸ್ ಮಾಡುವಂಥ ಸಾಧ್ಯತೆಗಳು. ಆದರೆ ಇರುವಂಥ ಯೋಜನೆಗಳನ್ನು ಅದನ್ನು ಯಶಸ್ವಿತವಾಗಿ ನಡೆಸ್ಕೊಂಡು ಹೋಗ್ಬೋದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ರೈತರಿಗೆ ವಿಶೇಷ ಸೌಲಭ್ಯಗಳಾಗಿರ್ಬೋದು, ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ. ಯಾಕಂದರೆ ನೋಡಿ, ಕೇಂದ್ರ ಸರ್ಕಾರದಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಏನೂ ಘೋಷಣೆ ಆಗಲಿಲ್ಲ. ಭದ್ರಾ ಮೇಲ್ದಂಡೆ 5,300 ಕೋಟಿ ಕೊಡಬೇಕಾಗಿತ್ತು, ಆಗಲಿಲ್ಲ. ಜೊತೆಗೆ ಮೇಕೆದಾಟ ಆಗಿರ್ಬೋದು,
ಕಳಸಾ ಬಂಡೂರಿ ಆಗಿರ್ಬೋದು ನಿರೀಕ್ಷಿತವಾಗಿ ಸಕ್ಸಸ್ ಆಗಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರದಿಂದ ಈಗ ರಾಜ್ಯದ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ 5,000 ಕೋಟಿ ಮೀಸಲಿಡುವಂಥ ಸಾಧ್ಯತೆಗಳಿದ್ದಾವೆ.